ವರ್ಷದ ಅಂತಿಮ ಲೋಕ ಅದಾಲತನ್ನು ನಾವು ಏರ್ಪಡಿಸ್ಕೊಂಡಿದ್ದೀವಿ. ಈ ಪ್ರಕರಣದಲ್ಲಿ ನಾನು ಹೇಳೋದಾದರೆ ನಮ್ಮ 4 ಕೋರ್ಟುಗಳಲ್ಲಿ ಒಟ್ಟು 8,576 ಪ್ರಕರಣಗಳಿದ್ದು ಇವತ್ತಿನ ಮಟ್ಟಿಗೆ 1,006 ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸೋಕ್ಕೆ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಇನ್ನೂ 1 ವಾರ ನಮಗೆ ಟೈಮ್ ಇದೆ. ಅದರಲ್ಲಿ ಇನ್ನೂ ಹೆಚ್ಚಿನ ಪ್ರಕರಣಗಳನ್ನು ಲೋಕ ಅದಾಲತಿಗೆ ರೆಫರ್ ಮಾಡಿಕೊಂಡು ಅತಿ ಹೆಚ್ಚು ಪ್ರಕರಣಗಳನ್ನು ನಾವು ಇತ್ಯರ್ಥ ಮಾಡಿಕೊಳ್ಬೇಕು ಅಂತೇಳಿ ಈ ಸತಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಪಬ್ಲಿಕ್ಕಿಗೆ ಈ ಮೂಲಕ ಹೇಳೋದು ಏನು ಅಂತ ಹೇಳಿದ್ರೆ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ವೇಳೆ ಏನಾದರೂ ಟ್ರಾಫಿಕ್ ಚಲನ್ ಇತ್ತು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ತಾವು ಖುದ್ದಾಗಿ ಕೋರ್ಟಿಗೆ ಹಾಜರಾಗಿ ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ನೀವು ಅದನ್ನು ಕೇಸನ್ನು ಇತ್ಯರ್ಥಪಡಿಸ್ಕೊಳ್ಳೋದಾದರೆ ಆ್ಯಸ್ ಪರ್ ದಿ ಡೈರೆಕ್ಷನ್ಸ್ ಆಫ್ KLSA 50% ಫೈನ್ ಅಮೌಂಟನ್ನು ಇಂಪೋಸ್ ಮಾಡಿ ನಿಮ್ಮ ಕೇಸ್ಗಳನ್ನು ಮುಕ್ತಾಯ ಮಾಡುವಂಥ ಒಂದು ಪ್ರಾವಿಷನನ್ನು ಈ ಸತಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದೇ ರೀತಿ ಈ ಚೆಕ್ಕಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳು ಹಲವಾರು ಇದ್ದು ಅಂಥದ್ರಲ್ಲಿ ನಮಗೆ ಗೊತ್ತಿರ್ತದೆ ಎಷ್ಟು ಹಣ ತಗೊಂಡಿದ್ದೀವಿ, ಎಷ್ಟು ಹಣ ನಾವು ಕೊಟ್ಟಿದ್ದೀವಿ ಅಂತೇಳಿ ನಮಗೆ ಗೊತ್ತಿರ್ತದೆ. ಅಂಥ ಸಂದರ್ಭದಲ್ಲಿ ತಾವು ನ್ಯಾಯಾಲಯಕ್ಕೆ ಅದನ್ನು ಪ್ರಕರಣಗಳನ್ನು ತಂದು ತಾವು ತಮ್ಮ ಮನವಿಯನ್ನು ಅಥವಾ ತಮ್ಮ ಏನು ಬೇಡಿಕೆಗಳನ್ನು ಇದೆ ಅದನ್ನು ನಮ್ಮ ಮುಂದೆ ತಂದರೆ ನಾವು ಇಲ್ಲಿ ಲೋಕ ಅದಾಲತ್ನಲ್ಲಿ ಅದನ್ನು ತಗೊಂಡು ತಮ್ಮ ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಿ ತಮ್ಮ ಕೇಸ್ಗಳನ್ನು ಮುಕ್ತಾಯ ಮಾಡಿಕೊಡುವಂಥ ಒಂದು ಅವಕಾಶವನ್ನು ಇಲ್ಲಿ ಮಾಡಲಾಗಿದೆ. ಸೊ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ಳೋದು ಏನಂತಂದರೆ, ತಮ್ಮ ಪ್ರಕರಣಗಳನ್ನು ತಾವು ಖುದ್ದಾಗಿ ನ್ಯಾಯಾಲಯಕ್ಕೆ ಹಾಜರಾಗಿ ಲೋಕ ಅದಾಲತ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹೆಚ್ಚಿನ ಪ್ರಕರಣಗಳನ್ನು ಮುಕ್ತಾಯಗೊಳಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೀವಿ. ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿರುವ ಉದ್ದೇಶ ಅಂತ ಎಲ್ಲರೂ ಗೊತ್ತಿರುವ ಹಾಗೆ ಮುಂಬರುವ ಲೋಕ ಅದಾಲತ್ ಅಂದರೆ ನೆಕ್ಸ್ಟ್ ಸೆಕೆಂಡ್ ಸ್ಯಾಟರ್ಡೆ ಲೋಕ ಅದಾಲತ್ ಬರ್ತಾ ಇದೆ. ಲೋಕ ಅದಾಲತ್ನಲ್ಲಿ ಲಾಸ್ಟ್ ಲೋಕ ಅದಾಲತ್ ಅಂತ ಈ ಸಲ ಇನ್ನೂ ಹೆಚ್ಚಿನ ಪೆಂಡಿಂಗ್ ಕೇಸಸ್ನ ಸೆಟಲ್ಮೆಂಟ್ ಮಾಡಿ ಯಶಸ್ವಿ ಮಾಡಬೇಕು. ಅದಕ್ಕೆ ನಮ್ಮ ಕಡೆಯಿಂದ ಎಲ್ಲ ಸಜೆಷನ್ಸ್ ಮಾಡಿ ನಮಗೆಲ್ಲರಿಗೂ ಗೊತ್ತಿರೋ ಬಗ್ಗೆ ಈ ಸಭೆಯನ್ನು ಮುಂದೆ ದಿನಾಂಕ 3/12/2025 ಏನು ಲೋಕ ಅದಾಲತ್ ಶೆಡ್ಯೂಲ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಲ್ಲಿ ಅದರ ಬಗ್ಗೆ ಮಾಹಿತಿಗಳನ್ನು ಮತ್ತು ನಿಮ್ಮಿಂದ ಸಜೆಷನ್ಗಳನ್ನು ಪಡೆಯಲಿಕ್ಕೋಸ್ಕರ ಈ ಸಭೆಯನ್ನು ಕರೆಯಲಾಗಿದೆ. ಇದುವರೆಗೂ ನಡೆದಂತಹ ಲೋಕ ಅದಾಲತ್ಗಳಲ್ಲಿ ನಾನು ವಕೀಲರುಗಳಿಗೆ ಹೇಳುವುದನ್ನು ಏನು ಅಂತಂದರೆ, ನಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕೆಂತ ಹೇಳಿದ್ರೆ ಇಷ್ಟವರೆಗೆ ನೀವು ಸಹಕರಿಸಿದಂಥ ಎಲ್ಲ ಲೋಕ ಅದಾಲತ್ಗಳು ಯಶಸ್ವಿಯಾಗಿದೆ. ಹೆಚ್ಚಿನ ಪ್ರಕರಣಗಳನ್ನು ತಾವು ಲೋಕ ಅದಾಲತ್ಗೆ ತಂದು ಅದನ್ನು ಲೋಕ ಅದಾಲತ್ನಲ್ಲಿ ಇತ್ಯರ್ಥ ಮಾಡಿಸಿದ್ರಿ. ಅದಕ್ಕೆ ನಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ತಮ್ಮ ನೀಡಬೇಕಾಗಿ ನಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೇವೆ. ಕಳೆದ ಬಾರಿ ಲೋಕ ಅದಾಲತ್ನಲ್ಲಿ ನಾವು 1,030 ಕೇಸ್ಗಳನ್ನು ಡಿಸ್ಪೋಸಲ್ ಮಾಡಿದ್ದೀವಿ. ಸೊ ಇಟ್ ಈಸ್ ಅ ಗುಡ್ ನಂಬರ್. ದಿ ಅಮೌಂಟ್ ಸೆಟಲ್ಡ್ ಈಸ್ 3,73,14,096. ಇಟ್ ಈಸ್ ಅ ವೆರಿ ಗುಡ್ ಅಮೌಂಟ್. ಒಂದು ತಾಲೂಕಾ ಬೇಸಿಗೆ ಸಂಬಂಧಪಟ್ಟಂತೆ ನಾವು ಈ ಫಿಗರ್ಸನ್ನು ತಗೊಳ್ಳೋದಾದರೆ ಇಟ್ ಈಸ್ ಅ ವೆರಿ ಗುಡ್ ನಂಬರ್. ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಪೆಂಡಿಂಗ್ ಕೇಸಸ್ಗಳಿಗೆ ನಾವು ಹೆಚ್ಚಿನ ಆದ್ಯತೆಗಳನ್ನು ಕೊಡೋಣ. ಬಿಕಾಸ್ ಪೆಂಡಿಂಗ್ ಕೇಸಸ್ಗಳನ್ನು ಡಿಸ್ಪೋಸಲ್ ಮಾಡಿದಲ್ಲಿ ಬರೀ ಲೋಕ ಅದಾಲತ್ನಲ್ಲಿ ನಾವು ಹೆಚ್ಚಿನ ನಂಬರ್ ತೋರಿಸಿದ್ರೆ ಇಟ್ ಇಸ್ ಆಫ್ ನೋ ಯೂಸ್. ಲೋಕ ಅದಾಲತ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ಇರುವಂತಹ ಕೇಸುಗಳನ್ನು ರಾಜಿ ಮುಖಾಂತರ ಇತ್ಯರ್ಥ ಮಾಡಿ ಪೆಂಡೆನ್ಸಿಯನ್ನು ಕಡಿಮೆ ಮಾಡಬೇಕು. ಸೊ ಹಾಗಾಗಿ ನಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಂಡು ಇಲ್ಲ ಅಂತ ಹೇಳಲ್ಲ. ಇದುವರೆಗೆ ನೀವು ಇತ್ತೀಚೆಗೆ ಅಂದರೆ ಈ ಲೋಕ ಅದಾಲತ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿ ಹಲವಾರು ಪ್ರಕರಣಗಳಲ್ಲಿ ನೀವು ರಾಜಿ ಮಾಡಿಸಿ ನಮಗೆ ಈವನ್ ಟುಡೇ ದರ್ ಇಸ್ ಅ ಗುಡ್ ನಂಬರ್ ಆಫ್ ಡಿಸ್ಪೋಸಲ್. ತುಂಬ ಕೇಸ್ಗಳನ್ನು ನೀವು ರಾಜಿ ಮಾಡಿಸಿದ್ರಿ. ಅದು ಆಲ್ರೆಡಿ ರೆಡಿ ಟು ಸೆಟಲ್ಮೆಂಟ್ ಅಂತೇಳಿ ಇಟ್ಕೊಂಡು ಸಮೇತ ನಾವು ಕೂತ್ಕೊಂಡಿದ್ದೀವಿ. ಸೊ ಅಲಾಂಗ್ ವಿತ್ ದ್ಯಾಟ್ ಮುಂದೆನೂ ಸಮೇತ ಹೆಚ್ಚಿನ ಪ್ರಕರಣಗಳನ್ನು ನಾವು ರಾಜಿ ಮಾಡಿ ನಮ್ಮ ಈ ಲೋಕ ಅದಾಲತನ್ನು
ಪುನಃ ಮತ್ತೆ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ತೇನೆ.